ರೈಟ್ ಎನಿ 4 ಫ್ಲಡ್ ಕಂಟ್ರೋಲ್ ಮೆಜರ್ಸ್. ಯಾವ್ದಾದ್ರು 4 ಪ್ರವಾಹ ಕಂಟ್ರೋಲ್ ಮಾಡುವಂತಹ ಮೆಜರ್ಸ್ ಅನ್ನ ತಿಳಿಸಿ ಅಂತ ಕೇಳಿದ್ದಾರೆ ಮಕ್ಕಳೇ. ಓಕೆ, ದ ಫ್ಲಡ್ ಕಂಟ್ರೋಲ್ ಮೆಜರ್ಸ್ ಆರ್: ಫಸ್ಟ್ ಒನ್, to control floods, bunds should be constructed on either sides of rivers. ಸೊ ಬಂಡ್ಸ್ ಅಂತಂದ್ರೆ ವಾಲ್ಸ್, ತಡೆಗೋಡೆಗಳನ್ನ ಎರಡೂ ಕಡೆ ನಿರ್ಮಿಸಬೇಕು. This is one method. Okay. Second one, constructing dams across rivers, collecting water in reservoir and directing the water to other places. ಈಗ ಡ್ಯಾಮ್ಸ್ ಅನ್ನ ಅಥವಾ ಅಣೆಕಟ್ಟುಗಳನ್ನ ಕಟ್ಟೋದು ಯಾಕೆ? ಟು ಕಲೆಕ್ಟ್ ದ ವಾಟರ್. ಓಕೆ, and the water should be collected in the reservoirs. ಆ ರಿಸರ್ವಾಯರ್ ಇಂದ ಆ ನೀರನ್ನ ಬೇರೆ ಬೇರೆ ಪ್ಲೇಸಸ್ಗೆ ಹರಿದು ಹೋಗುವಂತೆ ಮಾಡೋದು. ಓಕೆ, ಸೊ ದಿಸ್ ಕ್ಯಾನ್ ಬಿ ಇಫೆಕ್ಟಿವ್ ಇನ್ ಕಂಟ್ರೋಲಿಂಗ್ ದ ಫ್ಲಡ್ಸ್. ಥರ್ಡ್ ಒನ್ ಇಸ್ ಎಸ್ಟಾಬ್ಲಿಷಿಂಗ್ ಸೆಂಟರ್ಸ್ ಟು ಇಶ್ಯೂ ಫ್ಲಡ್ ವಾರ್ನಿಂಗ್ಸ್. ಸೊ ಫ್ಲಡ್ ಬರುತ್ತೆ ಅನ್ನುವಾಗ ವಾರ್ನಿಂಗ್ಸ್ ಅನ್ನ ಕೊಡೋದು ಜನರಿಗೆ. ಅದನ್ನ ಈ ಸೆಂಟರ್ಗಳನ್ನ ಹೆಚ್ಚಾಗಿ ಎಸ್ಟಾಬ್ಲಿಷ್ ಮಾಡೋದ್ರಿಂದ ಏನ್ ಮಾಡೋದು, ಫ್ಲಡ್ ಅನ್ನ ಕಂಟ್ರೋಲ್ ಮಾಡೋದು, ಅದರ ಇಫೆಕ್ಟಿವ್ನೆಸ್ ಅನ್ನ ಕಂಟ್ರೋಲ್ ಮಾಡಬಹುದು. Next one, afforestation is in the river basins will prevent soil erosion. Afforestation ಅಂತಂದ್ರೆ ಹೆಚ್ಚು ಅರಣ್ಯೀಕರಣವನ್ನ ಮಾಡುವುದು. ಇದರಿಂದ ಮಣ್ಣಿನ ಸವಕಳಿ ಕಡಿಮೆ ಆಗುತ್ತೆ. And also reduce accumulation of silt in the rivers, thereby reducing the chances of floods. So ಇದರಿಂದ ಮಣ್ಣು ರಿವರ್ ಅಲ್ಲಿ ಸೇರುವುದು ತಪ್ಪುತ್ತೆ ಮತ್ತು ಇದರಿಂದ ಪ್ರವಾಹ ಉಂಟಾಗುವುದು ಕೂಡ ಕಡಿಮೆ ಆಗುತ್ತೆ. ಓಕೆ, ಸೊ ವಾಟ್ ಆರ್ ದ ಮೆಜರ್ಸ್ ನೌ? ಟು construct the walls on both sides of the rivers, construction of dams, establishing flood warning centers and afforestation. These are the 4 methods to control floods.